ಸರ್ ತಾವೇನಾದ್ರು ಈ ಕನ್ವಿನ್ಸ್ ಮಾಡಕ್ಕೆ ಹೋಗುವಂತ ಸಂದರ್ಭದಲ್ಲಿ ಸ್ವಿಚ್ ಆಫ್ ಮಾಡ್ಕೊಂಡಿದ್ರಾ ತಾವು? ಅಂದ್ರೆ ರಿಜ್ವಾನ್ ಅವರು, ಸಲೀಂ ಅವರು ದಾವಣಗೆರೆಗೆ ಬಂದಾಗ ಮೈನಾರಿಟಿ ಲೀಡರ್ಗಳನ್ನ ಕನ್ವಿನ್ಸ್ ಮಾಡುವ ಹಂತದಲ್ಲಿ ತಾವು ಸ್ವಿಚ್ ಆಫ್ ಮಾಡ್ಕೊಂಡ್ರಿ. ನಸೀರ್ ಅಹಮದ್ ಅವರು ಹೆಲಿಪ್ಯಾಡ್ ವರೆಗೆ ಹೋಗಿ ವಾಪಸ್ ಕಾರ್ಕೊಂಡು ಬಂದ್ರು ಅನ್ನೋದು ಇವೆರಡು ಪ್ರಮುಖ ವಿಚಾರ. ನಾನು ಏನು ಸ್ವಿಚ್ ಆಫ್ ಮಾಡ್ಕೊಂಡಿಲ್ಲ. ಅವಾಗ ಕೌನ್ಸಿಲ್ ನಡೀತಾ ಇತ್ತು. ನನ್ನ ಎದುರುಗಡೆನೇ ಸಲೀಂ ಅಹಮದ್ ಅವರು ಕುತ್ಕೊಳ್ಳೋದು, ನನ್ನ ಪಕ್ಕದಾಗ ನನ್ನ ಎದುರುಗಡೆನೇ ನಸೀರ್ ಅಹಮದ್ ಕುತ್ಕೊಳ್ಳೋದು. ಇವರೆಲ್ಲರೂ ಮಾತಾಡ್ತಾ ಇದ್ರು, ಹೋಗ್ತಾ ಇದ್ರು, ಬರ್ತಾ ಇದ್ರು. ಮುಖ್ಯಮಂತ್ರಿ ಹತ್ರ ಮಾತಾಡಿ ಅಲ್ಲಿಂದ ಹೋಗಿರೋದು ಎಲ್ಲ ನನ್ನ ಎದುರುಗಡೆ ನಡೆದಿರೋದು. ಯಾರು ನನಗೆ ಆ ವಿಚಾರದಾಗ ಮಾತಾಡಿಲ್ಲ. ಟೋಟಲಿ ಇಲ್ಲಿ ತಾವು ಕೂಡ ಸಿದ್ದರಾಮಯ್ಯ ಆಪ್ತ ಪದದಲ್ಲಿ ಕೂತ್ಕೊಂಡಿದ್ದೀರಿ. ಎಲ್ಲಾ ಸಿದ್ದರಾಮಯ್ಯ ಆಪ್ತರನ್ನೇ ಟಾರ್ಗೆಟ್ ಮಾಡಿದ್ದಾರೆ ಸರ್, ಒಬ್ಬೊಬ್ಬರನ್ನೇ. ಅದು ಹಂಗೇನು ಅನಿಸ್ತಾರ. ಸಿದ್ದರಾಮಯ್ಯ ಆಪ್ತರ ನಾವು ಪಾರ್ಟಿ ಆಪ್ತರ ನಾವು ಎಲ್ದಿದ್ದು ಇಷ್ಟು ದಿವಸ ಆಕಸ್ಮಿಕ ತೆಗ್ದಿದ್ರೆ ನಮಗೂ ಅದಕ್ಕೆ ಸಂಬಂಧ ಇಲ್ಲ ಅಂತ ಅನಿಸ್ತದೆ. ಈಗ ಇಷ್ಟು ದಿವಸ ಅಂತೂ ಪಾರ್ಟಿಯಾಗೆ ಇದ್ದಿದ್ದು ನಾವು. ಪಾರ್ಟಿಯಲ್ಲಿ ಸಿದ್ದರಾಮಯ್ಯ ಒಬ್ರು ನಮ್ಮ ಮುಖಂಡರು, ನಾಯಕರು, ಶಿವಕುಮಾರ್ ಒಬ್ರು ನಾಯಕರು. ಅದೇ ಒಬ್ಬರಿಗೊಂದು ಅಂತ ಓಪನ್ ಆಗಿ ಕಾಣ್ತಾ ಇದೆ. ಇಂಥವು ಬೇಕಾದ ಸರ್ತಿ ಆಗಿದ್ದಾವೆ. ಯಾರ ಮೇಲೆ ಕ್ರಮ ಅಂದ್ರೆ ಯಾರು ಕರೆದಿಲ್ಲ, ಯಾರು ಜವಾಬ್ದಾರಿಯಾಗಿ ಇವ್ರು ಟಿಕೆಟ್ ಕೊಟ್ಟಿದ್ರಲ್ಲ ಮಾತಾಡ್ಕೊಂಡು, ಇವ್ರು ಟಿಕೆಟ್ ಕೊಟ್ಟಿದ್ರಲ್ಲ ಅವ್ರ ಕರ್ತವ್ಯ ಆಯ್ತಲ್ಲ. ಅವ್ರು ಯಾಕೆ ಚೆನ್ನಾಗಿ ಮಾಡಿಲ್ಲ ಅಂತ ಹೇಳಿ ಹೇಳ್ಬೇಕು. ಪ್ಲಸ್ ಟಿಕೆಟ್ ಯಾರು ಕೊಟ್ಟಿದಾರಲ್ಲ ಅವರು ಅವರ ಯಜಮಾನ ತೀರ್ಕೊಂಡ್ರಲ್ಲ, ಅವರು ಓಪನ್ ಆಗಿ ಡಯಾಸ್ ಮೇಲೆ ಕುತ್ಕೊಂಡು ಮಾತಾಡಿದ್ರಲ್ಲ ಬಿಜೆಪಿ ಗೆಲ್ಲಿಸ್ರಿ ಅಂತ ಯಡಿಯೂರಪ್ಪನ ಮಗನಿಗೆ. ಅದು ಯಾಕೆ ಕ್ರಮ ತಗೊಂಡಿಲ್ಲ ಸರ್? ತಾವು 4 ಗೋಡೆ ಮಧ್ಯೆ ಪಾರ್ಟಿ ಅಭ್ಯರ್ಥಿ ವಿಚಾರವಾಗಿ ಅವ್ರು ಹೇಳಿದ್ದು ನಾವು ಒಪ್ಕೊಂಡಿದ್ರಿ, ಆಮೇಲೆ ತಾವು ಒಪ್ಕೊಳ್ಳದೆ ಈ ರೀತಿ ಪಕ್ಷ ವಿರುದ್ಧವಾಗಿ ನಿಂತಿದ್ದೀರಿ ಅಂತ ಯಾರು ಏನು ಹೇಳಿದ್ದು ಒಪ್ಕೊಳ್ಳೋ ಕ್ವಶನ್ ಬರ್ತದೆ. ಯಾರು ಒಬ್ಬರು ಮಾತಾಡಿದ್ರ ನನ್ಗೆ ಹೇಳ್ಬೇಕಲ್ಲ. ಶಿವಕುಮಾರ್ ಅವ್ರು ಫೋನ್ ಮಾಡಿ ಪ್ರೆಸ್ ಕಾನ್ಫರೆನ್ಸ್ ಮಾಡಪ್ಪ ಜಬ್ಬಾರ್ ಅಂತ ಹೇಳಿದ್ರು, ಮಾಡಿದೆ. ನಾನು ಮಾಡಿ ಅವ್ರಿಗೆ ಅಪೀಲ್ ಮಾಡಿದೆ, ಕ್ಯಾಂಡಿಡೇಟ್ಗೆ ವೋಟ್ ಕೊಡಪ್ಪ ಅಂತ ಅಪೀಲ್ ಮಾಡಿದೆ ಅಷ್ಟೇ. 4 ಗೋಡೆ ಮಧ್ಯೆ ಸರ್ ನೀವು ಸಮರ್ಥ ಅವ್ರಿಗೆ ಟಿಕೆಟ್ ಕೊಡಿ ಕೆಲಸ ಮಾಡ್ತೀರಿ ಅಂತ ಹೇಳಿದ್ರು ಸರ್. ನನ್ಗೆ ಯಾರು ಹೇಳಿಲ್ಲ, ಯಾರು ಕೇಳಲಿಲ್ಲ. ಅದು ಆ ವಿಚಾರದಾಗ ನನ್ಗೆ ಯಾರು ಏನು ಹೇಳಿಲ್ಲ. ನನಗೆ ಯಾರು ನನಗೆ ಸಮರ್ಥನೆ ಕೊಡ್ತಾ ಇದೀವಿ ಅಂತ ನನ್ಗೆ ಯಾರು ಹೇಳಿಲ್ಲ. ಒಪ್ಕೊಂಡಿದ್ರಿ, ಆಮೇಲೆ ಉಲ್ಟಾ ಹೊಡೆದೆ ಅಂತ ನಿಮ್ಮ ಮೇಲೆ ಹೇಳ್ತಿದ್ರು. ಅದು ಎಲ್ಲಿ ಒಪ್ಕೊಂಡಿದ್ವಿ ಅಂತ ತೋರಿಸ್ಬೇಕಲ್ಲ. ನಮ್ಮ ಹತ್ರ ಅದು ಮೀಟಿಂಗ್ ಎಲ್ಲ ಕಂಪ್ಲೀಟ್ ಆಗಿ ನಿಮ್ಗೂ ಇದೆ, ನಮಗೂ ಬಂದಿದೆ ಎಲ್ಲ. ಪಕ್ಷ ಅನ್ನುವಂತಹದ್ದು ಬಂದಾಗ ಜೊತೆಗೆ ನಿಂತು ಪ್ರಚಾರ ಮಾಡಬೇಕಿತ್ತು, ಅದನ್ನ ಕರಿಬೇಕಿತ್ತ ಪಕ್ಷಕ್ಕಾಗಿ ಅನ್ನುವಂತಹ ಈ ಪ್ರಶ್ನೆ ಎದ್ದಿದೆ. ಮತ್ತೆ ಟಿಕೆಟ್ ಕೇಳಬೇಕಾಗಿದ್ದು ಯಾಕೆ? ಮತ್ತೆ ಅವರೇ ಹುಡುಕಿ ಕೊಟ್ಬಿಡ್ಬೇಕಾಯ್ತಲ್ಲ. ಅದು ಯಾಕೆ ಕೇಳೇ ಕೊಡ್ಬೇಕಂತ ಐತೆ? ಟಿಕೆಟ್ ಕೇಳಿದ್ರೆ ಕೊಡ್ಬೇಕಂತ ಏನಿದೆ, ಹಂಗೆ ಕೊಟ್ಬಿಡ್ಬೋದಲ್ಲ ಟಿಕೆಟ್. ಈಗ ಕರೆದಿಲ್ದಂಗೆ ಬಂದು ಆಕಸ್ಮಿಕ ಎಲ್ಲರೂ ಸರ್ತಿ ಕ್ಯಾನ್ವಾಸ್ ಮಾಡಿದ್ವಿ ನಾವು. ಕ್ಯಾನ್ವಾಸ್ ಮಾಡಿದಾಗ ಇವ್ರು ನೋಡ್ರಿ ಇವ್ರು ಬಂದಿದ್ದಕ್ಕೆ ಅಲ್ಲಿ ಓಟ್ ಬಂದಿಲ್ಲ ಅಂತ ಹೇಳೋದು, ನಾವು ಸುಮ್ಕೆ ನಾವೇ ಮಾಡ್ಕೊಂಡಿದ್ವಿ ಅಂತ ಹೇಳೋದು. ಇಂಥವೆಲ್ಲ ಯಾರು ಕೇಳಬೇಕು? ಅವಶ್ಯಕತೆ ಇಲ್ಲ. ನಮ್ಮಿಂದ ಯಾವುದೇ ಲೋಪ ಆಗಿಲ್ಲ ಅಂತ ಹೇಳ್ತಿದ್ದೀರಿ. ಬಟ್ ಇಂಥ ನಿಮ್ಮ ಹಿರಿಯ ನಾಯಕರನ್ನ ಏಕಾಏಕಿ ಪಕ್ಷದಿಂದ ಉಚ್ಚಾಟನೆ ಮಾಡೋದು ಗೌರವಯುತವಾಗಿ ನಡ್ಕೊಳ್ಳೋತಾರ ಸರ್ ಇದು ಪಾರ್ಟಿ. ನಾನು ಆ ವಿಚಾರ ಬಂದ್ ಕೂಡ್ಲೇನೆ ನಿಮ್ಗೆ ಅದು ಏನೈತೆ ಅಂತ ಮಾತಾಡ್ತೀನಿ. ಈಗ ಸಸ್ಪೆಂಡ್ ಮಾಡಬೇಕಾದ್ರೆ ರೀಸನ್ ಹಾಕಿರ್ತಾರೆ, ಏನಂತ ನೋಡ್ತೀನಿ. ಅದು ಏನದು ಒಂದು ಏನೋ ವೈರಲ್ ಆಗಿದೆ, ಅದು ಆಗಿದೆ ಅಂತ ಏನು ಹೇಳ್ತಾರಲ್ಲ, ಅದು ಏನ್ ವೈರಲ್ ಆಗಿದೆ ಅಂತಾನು ನಾನು ನೋಡ್ತೀನಿ. ಆಮೇಲೆ ಕರೆದು ಮುಂದೆ ಹೋಗಿ ಉತ್ತರ ಕೊಡ್ತೀನಿ. ಪಾರ್ಟಿಗೂ ಕೊಡ್ತೀನಿ, ನಿಮ್ಗೂ ಕೊಡ್ತೀನಿ. ಹಾಗೇನಿದೆ. ನಾವು ಮಾಡಿದ್ದೇ ತಪ್ಪು ಮಾಡಿಲ್ಲ ಅಂದ್ಮೇಲೆ ನಾವ್ ಯಾರಿಗೆ ಏನು ಕೇರ್ ಮಾಡೋದಿದೆ? ಫಲಿತಾಂಶಕ್ಕೂ ಮೊದಲೇ ಏನ್ ಮಾಡಕ್ಕಾಗ್ತದೆ? ನಾವು ಫಲಿತಾಂಶಕ್ಕಿಂತ ಮುಂಚೆ ನಮಗೆ ಮಾಡಿದ್ದಾರೆ, ಯಾಕೆ ಅದು ಏನೋ ಗೊತ್ತಿಲ್ಲ ನಮ್ಗೆ. ಅದ್ರಾಗ ಏನಾದ್ರು ನಮ್ಮಿಂದ ಏನಾದ್ರು ತೊಂದರೆ ಇರ್ಬೋದು. ಅಲ್ಲ, ಏನಂದ್ರೆ ಸೋಲಂತೂ ನನಗೇನು ಅನ್ಸಂಗಿಲ್ಲ. ಕಾಂಗ್ರೆಸ್ ಗೆಲ್ತಿದೆ ಅಂತ ಅನಿಸ್ತದೆ. ಅದು ಅದ್ರ ಮೇಲೆ ಇವ್ರು ಯಾಕೆ ಹಿಂಗ್ ಮಾಡಕತ್ತಾರಂತ ನನಗೆ ಅನಿಸ್ತಿಲ್ಲ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.